ಬೆಂಗಳೂರಿನ ಕೋರಮಂಗಲದಲ್ಲಿ ಆನ್ಲೈನ್ ಗೇಮಿಂಗ್ ಅಡ್ಡಿಯ ಮೇಲೆ ನುಗ್ಗಿದಂತಹ ಕನ್ನಡ ಪರ ಸಂಘಟನೆಗಳು ದಾಳಿಯನ್ನ ನಡೆಸಿವೆ. ಸಂಘಟನೆಯವರು ನುಗ್ಗುತ್ತಿದ್ದ ಹಾಗೆ ಅಲ್ಲಿದ್ದಂತಹ ಸಿಬ್ಬಂದಿಗಳು ಕಾಲ್ಕಿತ್ತಿದ್ದಾರೆ. ಆನ್ಲೈನ್ ಗೇಮಿಂಗ್ ಕಂಪನಿಗೆ ಕನ್ನಡ ಪರ ಸಂಘಟನೆಗಳು ಇವತ್ತು ನುಗ್ಗಿತು. ಆನ್ಲೈನ್ ಬೆಟ್ಟಿಂಗ್ ಆಡುತ್ತಿರುವಾಗಲೇ ಸಂಘಟನೆಗಳಿಂದ ದಾಳಿಯನ್ನು ನಡೆಸಲಾಗಿತ್ತು. ಕೋರಮಂಗಲದಲ್ಲಿರುವಂತಹ ಗೋಲ್ಡನ್ ಏಸಸ್ ಕಂಪನಿಗೆ ನುಗ್ಗಿ ದಾಂಧಲೆಯನ್ನ ನಡೆಸಿದ್ದಾರೆ. ಕನ್ನಡ ಪರ ಸಂಘಟನೆ ದಾಳಿ ಮಾಡ್ತಿದ್ದ ಹಾಗೆ ಅಲ್ಲಿದ್ದ ಗ್ರಾಹಕರು ಕಾಲ್ಕಿತ್ತಿದ್ದಾರೆ. ಸದ್ಯ ಹಣ ಹೂಡಿಕೆಗೆ ಸಂಬಂಧಿಸಿದಂತಹ ಆನ್ಲೈನ್ ಗೇಮಿಂಗ್ಗಳಿಗೆ ನಿಷೇಧವನ್ನು ಸರ್ಕಾರ ತಂದಿದೆ. ಜೂಜಾಟ ಬೆಟ್ಟಿಂಗ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಲೈನ್ ಗೇಮಿಂಗ್ಗೆ ಪರ್ಮಿಷನ್ ಇಲ್ಲ. ಇದು ಯಾವ ರೀತಿಯಾದಂತಹ ಆನ್ಲೈನ್ ಗೇಮಿಂಗ್ ಅನ್ನೋದನ್ನ ನೋಡಬೇಕು. ಏಕಾಏಕಿ ನುಗ್ಗಿ ದಾಂಧಲೆಯನ್ನ ನಡೆಸಿದ್ದಾರೆ. ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಅವರ ಮೂಲಕವಾಗಿ ರೇಡ್ ನಡೆಸಿದ್ರೆ ಕಥೆ ಬೇರೆ. ಏಕ್ದಮ್ ಈ ರೀತಿ ನುಗ್ಗಿ ಅಲ್ಲಿದ್ದಂತಹ ಪೀಠೋಪಕರಣಗಳನ್ನು ಧ್ವಂಸ ಮಾಡಿದ್ರು ಅನ್ನೋ ಹಿನ್ನೆಲೆಯಲ್ಲಿ ಈಗ ಇವರ ವಿರುದ್ಧವೇ ತಿರುಗಿ ಬೀಳೋ ಸಾಧ್ಯತೆಗಳು ಕೂಡ ಇರುತ್ತೆ. ಅಲ್ಲಿದ್ದಂತಹ ಗ್ರಾಹಕರು ನಮ್ಗೆ ಯಾಕೆ ಸಮಸ್ಯೆ ಅಂತ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಅಕ್ರಮವಾಗಿ ಆನ್ಲೈನ್ ಬೆಟ್ಟಿಂಗ್ ಕಟ್ಟಡಕ್ಕೆ ನುಗ್ಗಿದ ಹಿನ್ನೆಲೆಯಲ್ಲಿ ಕನ್ನಡ ಪರ ಸಂಘಟನೆಗಳ ವಿರುದ್ಧ ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ಆ ಕಟ್ಟಡದ ಮಾಲೀಕ ದೂರನ್ನ ದಾಖಲು ಮಾಡಿದ್ದಾರೆ. ಸಂಘಟನೆಯ ಯಾರೆಲ್ಲ ಕಾರ್ಯಕರ್ತರು ಹೋಗಿದ್ರು ಅವರ ಅಷ್ಟೋ ಮಂದಿಯ ವಿರುದ್ಧವೂ ಕೂಡ ಇದೀಗ ದೂರು ದಾಖಲಾಗಿದೆ. ಕಟ್ಟಡದ ಮಾಲೀಕರಿಂದ ನಮ್ಮ ಕರ್ನಾಟಕ ಸೇನೆ ಕಾರ್ಯಕರ್ತರ ವಿರುದ್ಧ ದೂರು ದಾಖಲಾಗಿದ್ದು ಸದ್ಯ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಆನ್ಲೈನ್ ಗೇಮಿಂಗ್ ನಡೀತಾ ಇದೆ, ಇದು ಅಕ್ರಮ ಅನ್ನುವಂಥ ಹಿನ್ನೆಲೆಯಲ್ಲಿ ಕನ್ನಡ ಪರ ಸಂಘಟನೆಗಳು ಗೇಮ್ ನಡೀತಾ ಇದ್ದ ಹೊತ್ತಲ್ಲೇ ಹೋಗಿ ದಾಳಿಯನ್ನು ನಡೆಸಿದ್ರು, ದಾಂಧಲೆಯನ್ನು ನಡೆಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಹಕರು ಎಷ್ಟು ಜನ ಅದರೊಳಗಿದ್ರು ನೋಡಿ, ಎದ್ದೋ ಬಿದ್ನೋ ಅಂತ ಎಸ್ಕೇಪ್ ಆಗ್ತಿದ್ದಾರೆ. ಈ ನಡುವೆ ಅವ್ರ ವಿರುದ್ಧವೇ ಕೇಸ್ ಆಗಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ರಿಂದ. ನಾಗೇಶ್, ಯಾವ ರೀತಿಯಾದಂತಹ ಆನ್ಲೈನ್ ಗೇಮಿಂಗ್ ಇದು? ಯಾಕಂದ್ರೆ ಆನ್ಲೈನ್ ಗೇಮ್ಗೆ ಸರ್ಕಾರ ನಿಷೇಧವನ್ನ ಹೇರಿದೆ. ಬೆಟ್ಟಿಂಗ್ಗೆ ಸಂಬಂಧಿಸಿದ ಆನ್ಲೈನ್ ಗೇಮ್ ಯಾವ ಕಾರಣಕ್ಕೆ ಇವರು ದಾಳಿಯನ್ನ ನಡೆಸಿದ್ರು? ಈಗ ಅವರ ವಿರುದ್ಧವೇ ಕೇಸ್ ಆಗಿದ್ಯಾಕೆ? ಈಗ ಬೆಂಗಳೂರಿನ ಕೋರಮಂಗಲದಲ್ಲಿ ಆನ್ಲೈನ್ ಗೇಮಿಂಗ್ ನಡೆಸುತ್ತಿರುವ ಕಂಪನಿಯ ಮೇಲೆ ಕನ್ನಡ ಸಂಘಟನೆಗಳು ದಾಳಿಯನ್ನ ನಡೆಸಿರುವಂತದ್ದು. ಗೇಮಿಂಗ್ ಕಂಪನಿಗೆ ಒಳಗಡೆ ನುಗ್ಗಿ ಸುಮಾರು ಅಲ್ಲಿದ್ದಂತಹ ಪೀಠೋಪಕರಣ ಎಲ್ಲವನ್ನೂ ಕೂಡ ಒಡೆದಾಕಿರುವಂತ ಘಟನೆ ನಡೆದಿರುವಂತದ್ದು. ಇವರು ದಾಳಿ ಮಾಡುವಂತ ಸಂದರ್ಭದಲ್ಲಿ ನೂರಾರು ಜನ ಆನ್ಲೈನ್ ಗೇಮಿಂಗ್ ಅಲ್ಲಿ ತೊಡಗಿದ್ದಂತ ಗ್ರಾಹಕರೆಲ್ಲರೂ ಕೂಡ ಏಕಾಏಕಿ ಅಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಈಗಾಗಲೇ ಘಟನಾ ಸ್ಥಳಕ್ಕೆ ಕೋರಮಂಗಲ ಪೊಲೀಸರು ಹೋಗಿ ಭೇಟಿ ಮಾಡಿ ಅವರನ್ನ ಚದುರಿಸುವ ಕೆಲಸವನ್ನ ಮಾಡಿರುವಂತದ್ದು. ಅಂದ್ರೆ ಆ ಕಟ್ಟಡದ ಮಾಲೀಕರು ಕೊಟ್ಟಂತ ದೂರಿನ ಆಧಾರದ ಮೇಲೆ ಸದ್ಯ ಕನ್ನಡ ಪರ ಸಂಘಟನೆಯ ಮೇಲೆ ಈಗ ದೂರು ಕೂಡ ದಾಖಲಾಗಿದೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯವಾಗ್ತಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ.